ಮುರಾರ್ಜಿ ವಸತಿ ಶಾಲೆಯಲ್ಲಿ ಉಪಹಾರ ಸೇವಿಸಿ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಉಪ್ಪಿಟ್ಟು ತಿಂದು 50ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಅದರಲ್ಲಿ ಇಬ್ಬರು ಗಂಭೀರವಾಗಿ ಪರಿಸ್ಥಿತಿಯಲ್ಲಿದ್ದಾರೆ. ಚಿಕ್ಕೋಡಿಯ ಹಿರೇಕೋಡಿ ಗ್ರಾಮದಲ್ಲಿರುವಂತಹ ಮುರಾರ್ಜಿ ವಸತಿ ಶಾಲೆ ಇದು. ಉಪ್ಪಿಟ್ಟು ತಿಂದ ನಂತರ 50ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಇಬ್ಬರ ಪರಿಸ್ಥಿತಿಯಂತೂ ಗಂಭೀರ ಇದೆ. ವಾಂತಿ, ಹೊಟ್ಟೆ ನೋವಿನಿಂದ ಶಾಲಾ ಮಕ್ಕಳು ಬಳಲ್ತಾ ಇದ್ದಾರೆ. 400ಕ್ಕೂ ಹೆಚ್ಚು ಮಕ್ಕಳಿರೋ ಹಿರೇಕೋಡಿ ಮೊರಾರ್ಜಿ ವಸತಿ ಶಾಲೆ. ಚಿಕ್ಕೋಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನಡೀತಾ ಇದೆ. ವಾಂತಿ ಮತ್ತು ಹೊಟ್ಟೆ ನೋವಿನಿಂದ ಮಕ್ಕಳು ಬಳಲ್ತಾ ಇದ್ದಾರೆ. 400ಕ್ಕೂ ಹೆಚ್ಚು ಮಕ್ಕಳಿರುವಂತಹ ಮೊರಾರ್ಜಿ ವಸತಿ ಶಾಲೆ ಇದು. 50ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ವಾಂತಿ, ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದಾರೆ ಮಕ್ಕಳು. ಅದರಲ್ಲಿ ಇಬ್ಬರ ಪರಿಸ್ಥಿತಿ ಬಹಳ ಗಂಭೀರ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಉಪಹಾರ ಸೇವಿಸಿ ಮಕ್ಕಳು ಅಸ್ವಸ್ಥ ಆಗಿರೋದು. ಉಪ್ಪಿಟ್ಟು ತಿಂದ ನಂತರ 50ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ವಾಂತಿ ಶುರುವಾಗತ್ತೆ, ಹೊಟ್ಟೆ ನೋವಿನಿಂದ ನರಳ್ತಾ ಇದ್ರು ಮಕ್ಕಳು. ಮಕ್ಕಳನ್ನ ಆಸ್ಪತ್ರೆಗೆ ತಂದು ಸೇರಿಸಿದ್ದಾರೆ. ಈಗ ಟ್ರೀಟ್ಮೆಂಟ್ ನಡೀತಾ ಇದೆ ಮಕ್ಕಳಿಗೆ. ಅದರಲ್ಲಿ ಇಬ್ಬರು ಮಕ್ಕಳ ಸ್ಥಿತಿ ಬಹಳ ಸೀರಿಯಸ್ ಇದೆ. ಮೊರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಂತ ಘಟನೆ ಇದು. ಏನು, ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿ 25ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ವಿಜಯನಗರದ ಹರಪನಹಳ್ಳಿ ತಾಲೂಕಿನ ಈ ಬೇವಿನಹಳ್ಳಿಯಲ್ಲಿ ನಡೆದಂತ ಘಟನೆ ಇದು. ಊಟ ಮಾಡ್ತಾ ಇದ್ದಂತೆ ವಾಂತಿ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿಗಳು, ಅಸ್ವಸ್ಥರಾಗಿದ್ದಾರೆ. ಈ ಬೇವಿನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿರೋದು. ಬಿಸಿಯೂಟದಲ್ಲಿ ಹಲ್ಲಿ ಬಿದ್ದಿರೋ ಅನುಮಾನ ಇದೆ. ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಅಸ್ವಸ್ಥಗೊಂಡ ವಿದ್ಯಾರ್ಥಿಗಳಿಗೆ ಹರಪನಹಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಒಂದ್ ಕಡೆ ಚಿಕ್ಕೋಡಿಯಲ್ಲಿ ಆದಂತ ಘಟನೆ. ಮಕ್ಕಳು ಬೆಳಿಗ್ಗೆ ಉಪ್ಪಿಟ್ಟು ತಿಂದಿದ್ದಾರೆ. 400ಕ್ಕೂ ಹೆಚ್ಚು ಮಕ್ಕಳು ಇರುವಂತಹ ಮೊರಾರ್ಜಿ ವಸತಿ ಶಾಲೆ ಅದು. 50ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಖುಷಿ ಖುಷಿ ಲಕ್ಷ್ಮಿಗೆ ಖುಷಿ ಖುಷಿ ಶಾಲೆಯಲ್ಲಿ ಬಿಸಿಯೂಟ ತಿಂದು 25ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥ ಆಗಿರೋದು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ಒಂದೊಂದು ಬೆಡ್ ಅಲ್ಲಿ 2-3 ಮಕ್ಕಳು, ಕೆಳಗಡೆ ನೆಲದ ಮೇಲೂ ಕೂಡ ಮಕ್ಕಳು ಮಲಗಿದ್ದಾರೆ. ಅಲ್ಲೇ ಚಿಕಿತ್ಸೆ ಕೊಡ್ಲಾಗ್ತಾ ಇದೆ. ಒಂದು ಮೊರಾರ್ಜಿ ವಸತಿ ಶಾಲೆಯ ಮಕ್ಕಳು, ಮತ್ತೊಂದು ಹರಪನಹಳ್ಳಿ ಶಾಲೆಯ ಮಕ್ಕಳು ಬಿಸಿಯೂಟ ಸೇವಿಸಿ ಅಸ್ವಸ್ಥರಾಗಿದ್ದಾರೆ. ಎರಡೂ ಕಡೆಯ ದೃಶ್ಯ ನೋಡ್ತಾ ಇದ್ರಿ ನೀವು. ಮೊರಾರ್ಜಿ ವಸತಿ ಶಾಲೆಯ ಮಕ್ಕಳು ಬೆಳಿಗ್ಗೆ ಉಪ್ಪಿಟ್ಟು ತಿಂದಿದ್ದಾರೆ. ಉಪ್ಪಿಟ್ಟು ತಿಂದ ನಂತರ ವಾಂತಿ ಮತ್ತು ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ. 50ಕ್ಕೂ ಹೆಚ್ಚು ಮಕ್ಕಳು ಆಸ್ಪತ್ರೆ ಸೇರಿದ್ದಾರೆ ಚಿಕ್ಕೋಡಿಯಲ್ಲಿ. ಮತ್ತೊಂದು ಕಡೆ ವಿಜಯನಗರ ಹರಪನಹಳ್ಳಿಯಲ್ಲಿ ಬಿಸಿಯೂಟ ಸೇವಿಸಿ 25ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಮಕ್ಕಳನ್ನ ನೆಲದಲ್ಲಿ ಮಲಗಿಸಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ನೆಲದಲ್ಲಿ ಮಲಗಿಸಿ ಮಕ್ಕಳಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಚಿಕ್ಕೋಡಿ ಪ್ರತಿನಿಧಿ ಮುಷ್ತಾಕ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮುಷ್ತಾಕ್, ಮೊರಾರ್ಜಿ ವಸತಿ ಶಾಲೆಯ ಮಕ್ಕಳು ಬೆಳಿಗ್ಗೆ ಉಪಹಾರ ಸೇವಿಸಿದ ನಂತರ ಇದ್ದಕ್ಕಿದ್ದಂತೆ ಅಸ್ವಸ್ಥರಾಗಿದ್ದಾರೆ. ಏನಾಯ್ತು? ಅದರಲ್ಲಿ ಇಬ್ಬರು ಮಕ್ಕಳ ಪರಿಸ್ಥಿತಿ ತೀರಾ ಗಂಭೀರ ಅಂತ ಹೇಳ್ತಾ ಇದ್ದಾರೆ. ಹೇಗಿದೆ ಮಕ್ಕಳ ಆರೋಗ್ಯ ಸ್ಥಿತಿ? ಶ್ವೇತಾ, ಏನಂದ್ರೆ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ 10:30 ಸುಮಾರು ಗಂಟೆಗೆ ಒಂದು ಬೆಳಗಾವಿ ಜಿಲ್ಲೆಯ ಹಿರೇಕೋಡಿ ಪಟ್ಟಣದ ಹೊರವಲಯದಲ್ಲಿ ಇದ್ದಂತ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಒಂದು ನಡೆದಂತ ಘಟನೆ ಇದು. ಘಟನೆ ನಡೆದ ತಕ್ಷಣ ಇಮಿಡಿಯೇಟ್ಲಿ ಇದ್ದಂತ ಸುಮಾರು 5ರಿಂದ 10 ಆಂಬ್ಯುಲೆನ್ಸ್ ಕರೆಸಿ ಸುಮಾರು 58ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತಂದು ಚಿಕಿತ್ಸೆ ನೀಡಲಾಗ್ತದೆ. ಅದರಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಐಸಿಯುನಲ್ಲಿ ಅಡ್ಮಿಟ್ ಮಾಡಲಾಗಿದೆ.
ಸ್ಥಳೀಯ ಡಾಕ್ಟರ್ ಮತ್ತು ಚಿಕ್ಕೋಡಿ ಇದ್ದಂತ ಅಕ್ಕಪಕ್ಕದ ವೈದ್ಯರು ಎಲ್ಲ ಈ ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಗೆ ಇಲ್ಲಿದ್ದಂತ ADHO ಗಡದವರು ಕರೆಸಿದ್ದಾರೆ. ಸ್ಥಳಕ್ಕೆ ಚಿಕ್ಕೋಡಿ ತಹಶೀಲ್ದಾರ್ ಮತ್ತು DDPI ಮತ್ತು MSc ಪ್ರಕಾಶ್ ಹುಕ್ಕೇರಿ ಅವರು ಸಹ ಭೇಟಿ ನೀಡಿ ಪರಿಶೀಲನೆ ಸಹ ನಡೆಸಿದ್ದಾರೆ. ಇನ್ನು ಈ ಘಟನೆಗೆ ಕಾರಣ ಏನು ಪ್ರಮುಖವಾಗಿ ತನಿಖೆಯಲ್ಲಿ ಬೆಳಕಿಗೆ ಬರಬೇಕಾಗಿದೆ ಅಂತ ಹೇಳ್ಬೋದು ಶ್ವೇತಾ. ಎಸ್, ಥ್ಯಾಂಕ್ ಯು ಮುಷ್ತಾಕ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎರಡು ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ. ಒಂದು ಚಿಕ್ಕೋಡಿಯ ದೃಶ್ಯ, ಬೆಳಗಿನ ತಿಂಡಿ ತಿಂದ ನಂತರ ಮಕ್ಕಳು ಅಸ್ವಸ್ಥರಾಗಿದ್ದಾರೆ. 50ಕ್ಕೂ ಹೆಚ್ಚು ಮಕ್ಕಳು ಆಸ್ಪತ್ರೆ ಪಾಲಾಗಿದ್ದಾರೆ. ಮತ್ತೊಂದು ಹರಪನಹಳ್ಳಿಯ ದೃಶ್ಯ, ಬಿಸಿಯೂಟ ತಿಂದ ನಂತರ 25ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿರೋದು, ಆಸ್ಪತ್ರೆ ಪಾಲಾಗಿದ್ದಾರೆ. ಏನಾಗ್ತಾ ಇದೆ ಮಕ್ಕಳ ಬಗ್ಗೆ? ಹಾಗಾದ್ರೆ ಅಷ್ಟು ಕಾಳಜಿ ಇಲ್ವಾ? ಮುರಾರ್ಜಿ ವಸತಿ ಶಾಲೆಯಲ್ಲಿ ಉಪ್ಪಿಟ್ಟು ತಿಂದ ನಂತರ ಅಂಥದ್ದೇನಾಯ್ತು? ಹಾಗಾದ್ರೆ 400ಕ್ಕೂ ಹೆಚ್ಚು ಮಕ್ಕಳಿರುವಂತಹ ವಸತಿ ಶಾಲೆ ಮಕ್ಕಳ ಆರೋಗ್ಯದ ಬಗ್ಗೆ, ಮಕ್ಕಳಿಗೆ ಕೊಡುವಂತ ಊಟದ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಆದ್ರೆ ಎಲ್ಲೋ ನಿರ್ಲಕ್ಷ್ಯ ಕಾಣಿಸ್ತಾ ಇದೆ. ಇನ್ನೊಂದು, ಬಿಸಿಯೂಟ ಸೇವಿಸಿ ಮಕ್ಕಳು ಅಸ್ವಸ್ಥರಾಗಿರೋದು. 25ಕ್ಕೂ ಹೆಚ್ಚು ಮಕ್ಕಳು ಒದ್ದಾಡ್ತಾ ಇದ್ದಾರೆ ಹೊಟ್ಟೆ ನೋವಿನಿಂದ, ಪುಟ್ಟ ಪುಟ್ಟ ಮಕ್ಕಳು. ಬಳ್ಳಾರಿಯ ಈ ಘಟನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಇದ್ದಾರೆ ಸಂಪರ್ಕದಲ್ಲಿ. ನರಸಿಂಹಮೂರ್ತಿ, 25ಕ್ಕೂ ಹೆಚ್ಚು ಮಕ್ಕಳು ಆಸ್ಪತ್ರೆ ಪಾಲಾಗಿದ್ದಾರೆ. ಟ್ರೀಟ್ಮೆಂಟ್ ಕೊಡಿಸ್ತಾ ಇರೋ ದೃಶ್ಯ ನೋಡ್ತಾ ಇದ್ದೀವಿ. ಅಲ್ಲಿ ನೆಲದ ಮೇಲೆ ಕೂಡ ಮಲಗಿದ್ದಾರೆ ಮಕ್ಕಳು, ಅಲ್ಲೇ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಬರೀ ನೆಲದಲ್ಲಿ ಮಲಗಿದ್ದಾರೆ ನೋಡಿ. ಏನ್ ನಡೀತಾ ಇದೆ? ಒಂದು ಬಿಸಿಯೂಟ, ಅದರ ಬಗ್ಗೆ ಕಾಳಜಿ ತಗೋಬೇಕಾಗಿತ್ತು. ಇನ್ನೊಂದು ಚಿಕಿತ್ಸೆ ಅಂತ ಬಂದಾಗ್ಲೂ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ. ಶ್ವೇತಾ, ಈಗಾಗಲೇ ಏನೊಂದು ಪುಟ್ಟ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಬ್ರು ಇಬ್ಬರಿಗೆ ಆರಂಭದಲ್ಲಿ ಅಸ್ವಸ್ಥರಾಗಿದ್ದಾರೆ. ಮೇಲ್ನೋಟಕ್ಕೆ ಆಹಾರದಲ್ಲಿ ಹಲ್ಲಿ ಬಿದ್ದಿತ್ತು ಅನ್ನೋಂಥದ್ದು ಗ್ರಾಮಸ್ಥರ ಒಂದು ಆರೋಪವಾಗಿದೆ. ಆದ್ರೆ ಎಲ್ಲಿಂದ ಈ ವಿಷಾಹಾರ ಹೊಟ್ಟೆ ಸೇವನೆ ಆಯ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಒಬ್ಬರಾದ ನಂತರ ಮತ್ತೊಬ್ಬರಂತೆ 25ಕ್ಕೂ ಹೆಚ್ಚು ಮಕ್ಕಳು ಏಕಕಾಲಕ್ಕೆ ಒಂದು ವಾಂತಿಯನ್ನು ಮಾಡ್ತಕ್ಕಂಥ ಕೆಲಸವಾಯಿತು. ತದನಂತರ ಶಾಲೆಯ ಸಿಬ್ಬಂದಿ ಎಲ್ಲರನ್ನೂ ಕೂಡ ಸ್ಥಳೀಯ ಹಲವಾಗಲು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಅಲ್ಲಿ ಕೂಡ ಒಂದಷ್ಟು ಅವ್ಯವಸ್ಥೆ ಇತ್ತು. ಯಾಕಂದ್ರೆ ಸಣ್ಣದಾದಂತಹ ಆಸ್ಪತ್ರೆಯಲ್ಲಿ ಏಕಾಏಕಿ 25-30 ಮಕ್ಕಳು ಬಂದ ತಕ್ಷಣನೇ ಒಂದಷ್ಟು ಗಲಿಬಿಲಿ ಆಯ್ತು. ಯಾಕಂದ್ರೆ ಎಲ್ಲಾ ಮಕ್ಕಳು ಒದ್ದಾಡ್ತಿರ್ತಕ್ಕಂಥದ್ದು ನೋಡಿದ ತಕ್ಷಣ ಎಲ್ಲರೂ ಕೂಡ ಒಂದೆಲ್ಲೋ ಒಂಥರ ಆತಂಕವೂ ಕೂಡ ಸೃಷ್ಟಿಯಾಯ್ತು. ಯಾಕಂದ್ರೆ ಏಕಕಾಲಕ್ಕೆ ಇಷ್ಟೊಂದು ಮಕ್ಕಳಿಗೆ ವಾಂತಿ ಆಗ್ತಿರ್ತಕ್ಕಂಥದ್ದು ಯಾಕೆ ಏನು ಅನ್ನೋದು ಒಂದಷ್ಟಲ್ಲಿ ಇರ್ತಕ್ಕಂಥ ವೈದ್ಯರಿಗೆ ಕೂಡ ಗೊತ್ತಾಗಲಿಲ್ಲ. ಹೀಗಾಗಿ ಸದ್ಯಕ್ಕೆ ಎಲ್ಲಾ ಮಕ್ಕಳು ಕೂಡ ಸುಸ್ಥಿತಿಯಲ್ಲಿದ್ದಾರೆ. ಅಂದ್ರೆ ಆಹಾರದಲ್ಲಿ ಏನು ಹೋಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟವಂತ ಮಾಹಿತಿ ಇಲ್ಲದೆ ಇದ್ರು ಕೂಡ ಸದ್ಯಕ್ಕೆ ಎಲ್ಲ ಮಕ್ಕಳು ಸುಸೂತ್ರವಾಗಿದ್ದಾರೆ. ಬಹುತೇಕ ಮಕ್ಕಳನ್ನು ಕೂಡ ಮನೆಗೆ ಕಳಿಸಲಾಗಿದೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಶ್ವೇತಾ, ಓಕೆ, ಈಗ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದ್ರೂ ಬಂದಿದ್ದಾರಾ? ಸ್ಥಳದಲ್ಲಿ ಇದಾರಾ? ಯಾರಾದ್ರೂ ಮಕ್ಕಳ ಆರೋಗ್ಯ ವಿಚಾರಿಸಿದಾರಾ? ಪೋಷಕರ ಹತ್ರ ಯಾರಾದ್ರೂ ಮಾತಾಡಿದಾರಾ? ಶ್ವೇತಾ, ಈಗಾಗಲೇ ಏನು ಶಿಕ್ಷಣ ಇಲಾಖೆ ಎಲ್ಲಾ ಅಧಿಕಾರಿಗಳು ಕೂಡ ಅಲ್ಲಿಗೆ ಬಂದು ಭೇಟಿಯನ್ನು ನೀಡಿದ್ದಾರೆ. ಎಲ್ಲ ಮಕ್ಕಳಿಗೆ ಏನೆಲ್ಲ ಬೇಕೋ ಅಗತ್ಯವಂತ ಸೌಕರ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಪೋಷಕರಿಗೆ ಒಂದಷ್ಟು ಸಾಂತ್ವನ ಮತ್ತು ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಡೆದಂತ ಅತ್ಯಾಚಾರದಿಂದ ಹೀಗಾಗಿರಬಹುದು, ಮಕ್ಕಳಿಗೆ ಯಾವುದೇ ರೀತಿಯಂತ ಅಪಾಯ ಆಗಿಲ್ಲ, ಯಾರು ಕೂಡ ಆತಂಕ ಪಡಬೇಡುವಂತ ಧೈರ್ಯಯುತ ಮಾತುಗಳನ್ನು ಕೂಡ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಪ್ರತಿದಿನ ಮಕ್ಕಳು ಬಿಸಿ ಊಟ ಮಾಡ್ತಾರೆ, ಆದ್ರೆ ಇವತ್ತು ಬಿಸಿ ಊಟ ಸೇವಿಸಿದ ನಂತರ ಈ ತರ ಆಗಿದೆ ಅಂದ್ರೆ ಏನೋ ಒಂದು ಕಾರಣ ಇರತ್ತೆ. ಏನ್ ಸಮಸ್ಯೆ ಆಯ್ತು ಅನ್ನೋದ್ರ ಬಗ್ಗೆ ಯಾರು ಬಾಯ್ ಬಿಡ್ತಿಲ್ವಾ? ಹೌದು ಶ್ವೇತಾ, ಅದ್ರ ಬಗ್ಗೆ ಅಂತ ಸ್ಪಷ್ಟವಂತ ಮಾಹಿತಿ ಸಿಗ್ತಾ ಇಲ್ಲ. ಈಗಾಗಲೇ ಅಡಿಗೆ ಮಾಡ್ತಕ್ಕಂಥ ಸಿಬ್ಬಂದಿಯ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಎಲ್ಲಿ ಮಿಸ್ಟೇಕ್ ಆಗಿದೆ ಅಥವಾ ಪಾತ್ರೆ ಸರಿಯಾಗಿ ತೊಳೆದಿರ್ಲಿಲ್ವೋ ಅಥವಾ ಪಾತ್ರೆಯಲ್ಲಿ ಏನಾದ್ರು ಹಲ್ಲಿ ಬಿದ್ದಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಊಹಾಪೋಹದ ಮಾತುಗಳು ಬರ್ತಾ ಇದ್ವು. ಆದ್ರೆ ಸ್ಪಷ್ಟವಂತ ಮಾಹಿತಿ ಈವರೆಗೂ ಲಭ್ಯವಾಗ್ತಾ ಇಲ್ಲ. ಶ್ವೇತಾ, ಎಸ್, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.